ಇಂದು ನಮ್ಮ ಆನೇಕಲ್ನಲ್ಲಿ ದುಂಬಸಂದ್ರ ರಸ್ತೆ ನ್ಯೂ ಬಾಲ್ಡ್ವಿನ್ ಸ್ಕೂಲ್ ರೋಡಲ್ಲಿ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಸಹಸ್ರ ಚಂಡಿಕಾ ಯಾಗವನ್ನು ಮಾಡ್ತಿರ್ತಕ್ಕಂಥ ಧರ್ಮದರ್ಶಿಗಳು ಮತ್ತು ಈ ಒಂದು ಅಪಾರ ದೈವಭಕ್ತಿ ಉಳ್ಳಂಥ ನಮ್ಮ ವೇಣುಗೋಪಾಲ್ ಸರ್ ಅವರು ನ್ಯೂ ಬಾಲ್ಡ್ವಿನ್ ಸಂಸ್ಥಾಪಕರು. ಅವರು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ನಾವು ನೋಡಿರೋದ ಕಂಡು ಕೇಳಿರೋದ ಈ ಒಂದು 108 ಕುಂಡ ಮತ್ತೆ 7 ದಿನಗಳ ಕಾಲ ಸಹಸ್ರ ಚಂಡಿ ಯಾಗ ಅಂದ್ರೆ ಚಾಮುಂಡೇಶ್ವರಿ ಯಾಗವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸುವರ್ಣ ಅವಕಾಶ, ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಎಲ್ಲೂ ನಾವೊಂದು ನೋಡಲಿಲ್ಲ. ಇದೇ ಒಂದು ಪ್ರಥಮ ಬಾರಿಗೆ ನಮ್ಮ ವೇಣುಗೋಪಾಲ್ ಸರ್ ಅವರು ಮಾಡ್ತಾ ಇದ್ದಾರೆ. 7 ದಿನಗಳ ಕಾಲ ನಡೀತಾ ಇರತಕ್ಕಂಥ ಈ ಒಂದು ಮಹಾಯಾಗಕ್ಕೆ ಆನೇಕಲ್ ತಾಲೂಕಿನ ಜನತೆ ಎಲ್ಲರೂ ಬಂದು ಈ ಒಂದು ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೂ ಕೂಡ ಪುಣ್ಯ ಬರಲಿ, ನಿಮ್ಮ ಕುಟುಂಬರೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ಸವಿನಯ ಮನವಿ ಮಾಡ್ಕೊಳ್ತಾ, ಮತ್ತೆ ನಮ್ಮ ವೇಣುಗೋಪಾಲ್ ಸರ್ ಅವರು ಅಪಾರವಾದಂಥ ದೈವಭಕ್ತರು. ಯಾಕಂತ ಹೇಳಿದ್ರೆ ತಳಿಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರ್ಬೋದು, ಮತ್ತೆ ನಮ್ಮ ಇದು ಏನದು ಶಿವನದು ಗೋಪುರ ಇಲ್ಲಿ ತಳಿ ಪಕ್ಕದಲ್ಲಿ ಶಿವನ ಗೋಪುರ ಇರ್ಬೋದು, ಮತ್ತೆ ಅನೇಕ ತಮಿಳುನಾಡು ಮತ್ತು ಕರ್ನಾಟಕ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಸಹಾಯವನ್ನು ಮಾಡ್ತಕ್ಕಂಥ ಒಬ್ಬ ಒಳ್ಳೆ ವ್ಯಕ್ತಿ. ಹಂಗಾಗಿ ಈ ಒಂದು ದೇವರ ಕ್ಷೇತ್ರ ಅಲ್ಲದೆ ಅವರ ವಿದ್ಯಾಕ್ಷೇತ್ರದಲ್ಲೂ ಕೂಡ ತುಂಬಾನೇ ದಾಖಲೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಪಾರವಾದಂಥ ಕಾಲೇಜುಗಳನ್ನು ಹೊಂದಿದ್ದಾರೆ. ಈ ಬಡ ಮಕ್ಕಳಿಗೆ ನಾವು ಯಾರಾದರೂ ಫೋನ್ ಮಾಡಿ ಸರ್ ಅವ್ರು ಬಡವರು ಸೇರಿಸ್ಕೊಡ್ರಿ ಅಂದ್ರೆ ಆಯ್ತು ಅಂತೇಳಿ ಅವ್ರಿಗೆ ಫೀಸ್ ಕಡಿಮೆ ಮಾಡೋದಾಗ್ಲಿ, ಅವ್ರಿಗೆ ಯೂನಿಫಾರ್ಮ್ ಕಡಿಮೆ ಕೊಡೋದಾಗ್ಲಿ, ಮತ್ತೆ ಅವ್ರಿಗೆ ವಸತಿ ಇವೆಲ್ಲ ಮಾಡೋದಂಥ ಒಂದು ಒಳ್ಳೆ ಮನಸ್ಸು ಅವ್ರಿಗೆ ಭಗವಂತ ಕೊಟ್ಟಿದ್ದಾನೆ. ಮತ್ತೆ ಎಲ್ರಿಗೂ ಎಲ್ಲರ ಹತ್ರನೂ ದುಡ್ಡು ಇರ್ತದೆ, ಆದರೆ ಈ ಮನಸ್ಸು ಸಾರ್ವಜನಿಕರಿಗೋಸ್ಕರ, ಈ ಲೋಕ ಕಲ್ಯಾಣಕ್ಕೋಸ್ಕರ ಈ ರೀತಿ ಮಾಡ್ತಕ್ಕಂಥ ಮನಸ್ಸು ವಿಶೇಷವಾಗಿ ಇವ್ರು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ತಾಲೂಕಿನ ಪರವಾಗಿ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ. ಮತ್ತೆ ಈ ಒಂದು ಯಾಗಕ್ಕೆ ಪಕ್ಷರಹಿತ, ಜಾತಿ ರಹಿತ, ಭೇದ ರಹಿತ ಎಲ್ಲರೂ ಸೇರಿಕೊಂಡು ಅನೇಕ ರಾಜ್ಯದ ಪ್ರಮುಖ ಗಣ್ಯರು, ಎಲ್ಲಾ ಪಕ್ಷದ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. 7 ದಿನಗಳ ಕಾಲನೂ ಕೂಡ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿರ್ತಾರೆ. ಮತ್ತೆ ಈ ಫ್ಯಾಮಿಲಿ ಯಾರಾದರೂ ಬಂದ್ರೆ ಅವ್ರಿಗೂ ಕೂಡ ಒಂದು ಶೆಡ್ ಒಂದು ಹಾಕಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ, ಚೇರ್ ಸಪ್ರೇಟ್ ಮಾಡಿ ಫ್ಯಾಮಿಲಿಗಳು ಕುತ್ಕೊಳಕ್ಕೆ ಮತ್ತೆ ಈ ಒಂದು ಕುಂಡಗಳನ್ನ ಏರ್ಪಡಿಸಿದ್ದಾರೆ. ಮಹಾಸ್ವಾಮೀಜಿಗಳು ತುಂಬಾ ಯಾಗ ಯಜ್ಞ ನಡೆಯುತ್ತೆ. ಆದ್ದರಿಂದ ಪ್ರತಿ ಗ್ರಾಮಕ್ಕೂ ಅವರು ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗ್ರಾಮಕ್ಕೂ ಭಕ್ತಾದಿಗಳು ಬರೋದಕ್ಕೆ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಮಾಡ್ತಾರೆ ಈ ಕಾಲದಲ್ಲಿ ಈ ಒಂದು ಅಪಾರವಾದಂಥ ಒಂದು ಮಹಾಯಾಗಕ್ಕೆ ದಯಮಾಡಿ ಆನೇಕಲ್ ತಾಲೂಕಿನ ಜನತೆ ಆಗಿರ್ಬೋದು ಎಲ್ಲರೂ ಕೂಡ ಬಂದ್ರೂ ಕೂಡ ಇಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತದೆ. ದಯಮಾಡಿ ಬರ್ಬೇಕಂತೇಳಿ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತೇವೆ.